ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎವ್ರಿವನ್, ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಂದಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಯಾಕೆ ಅಂತ ಮುಂದೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಪಾಯಿಂಟ್ಗೆ ಹೋಗ್ಬೇಕು ನಾವಿವಾಗ. ಕುಂದಾದ್ರಿ ಎಂಟ್ರೆನ್ಸ್ಗೆ ಬಂದೇ ಬಿಟ್ವಿ ನಾವಿವಾಗ. ಇನ್ನೇನಿದ್ರು ಮೇಲೆ ಹತ್ತೋದೊಂದೇ ಬಾಕಿ. ಮೊದಲೆಲ್ಲ ಇಲ್ಲಿ ರೋಡಿನ ವ್ಯವಸ್ಥೆ ಇರಲಿಲ್ಲ, ಹಾಗೆ ನಡ್ಕೊಂಡು ಮೇಲ್ವರೆಗೂ ಹೋಗಬೇಕಿತ್ತು. ಆದರೆ ಇವಾಗ ರೋಡಿನ ವ್ಯವಸ್ಥೆ ಇದೆ, ಮೇಲ್ವರೆಗೂ ವೆಹಿಕಲ್ನಲ್ಲೇ ಹೋಗ್ಬೋದು ಆರಾಮಾಗಿ. ಹೆಚ್ಚಿನ ಜನರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿರಲ್ಲ. ನೀವೇನಾದರೂ ತೀರ್ಥಹಳ್ಳಿ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ನೂ ಕವರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ವಾನರ ಸೈನ್ಯ ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇದೆ ನಮಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏಪ್ರಿಲ್ 25 ಇವತ್ತು ನಮ್ಮ ಮದುವೆ ಆದ ವರ್ಷ ಆ್ಯನಿವರ್ಸರಿ. ಇವತ್ತು 7th ಆ್ಯನಿವರ್ಸರಿ. ನಮ್ಮ ಮದುವೆ ಆಗಿ 7 ವರ್ಷ ಆಯಿತು. ಅಂತೂ 7 ಬೀಳುಗಳ ನಡುವೆ ಹೆಂಗೋ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಒಂದು ಸಣ್ಣದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಕುಂದಾದ್ರಿ ಹೋಗೋಣ ಅಂತ. ಆ್ಯನಿವರ್ಸರಿ ಇತ್ತಲ್ವ, ಹಾಗೆ ಎಲ್ಲಾದರೂ ಒಂದು ಸಣ್ಣ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಅತ್ತಿಗೆ, ಪಾಪು ಎಲ್ಲರೂ ಕುಂದಾದ್ರಿ ಬೆಟ್ಟ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ಬಂದ್ವಿ. ಓಕೆ, ಕುಂದಾದ್ರಿ ಬೆಟ್ಟ ನಾನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಮ್ಮ ಜೊತೆ ಹೋಗೋಣ. ಬೆಟ್ಟ ತುಂಬ ಬಿಸಿಲಿದೆ, ಆದರೆ ಗಾಳಿ ಇರೋದು ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸು. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಫುಲ್ಲು ಮಿಸ್ಟಿಂದ ಕವರ್ ಆಗೋಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೇಸು. ಈ ಬೆಟ್ಟವು ಸುಮಾರು 826 ಮೀಟರ್ನಷ್ಟು ಎತ್ತರವಾಗಿದೆ. ಹಾಗೂ ಸಮುದ್ರ ಮಟ್ಟದಿಂದ ಸುಮಾರು 3200 ಅಡಿಗಳಷ್ಟು ಎತ್ತರವಾಗಿದೆ. ನೋಡಿ, ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಕಲ್ಲಿನಲ್ಲಿ ಕೊರೆದ ಒಂದು ಬಾವಿ ಇದೆ. ವರ್ಷ ಪೂರ್ತಿ ನೀರಿರುತ್ತೆ ಇಲ್ಲಿ, ಯಾವಾಗ ಕೂಡ ನೀರು ಕಡಿಮೆ ಆಗೋದಿಲ್ಲ. ನೋಡಿ, ಇದೇ ನಮ್ಮ ಕುಂದಾದ್ರಿ ಬೆಟ್ಟ. ನೋಡಿ, ಇಲ್ಲಿಂದ ಒಂದು ಗದ್ದೆಗಳೆಲ್ಲ ಎಷ್ಟು ಚಿಕ್ಕ ಕಾಣಿಸುತ್ತೆ. ಗದ್ದೆ, ಗುಡ್ಡ, ಮನೆಗಳೆಲ್ಲ ಬೆಂಕಿ ಚಿಕ್ಕ ಕಾಣಿಸುತ್ತೆ.
ಇಲ್ಲಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಾಳಿ ಅಂತೂ ತುಂಬಾ ಜೋರಾಗಿ ಬೀಸ್ತಾ ಇರುತ್ತೆ. ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ. ನೋಡಿ, ಈ ದೇವಸ್ಥಾನ ಜೈನ್ಯರ ದೇವಸ್ಥಾನ. ಈ ಜೈನ್ಯರ ದೇವಸ್ಥಾನದ ಒಂದು ವಿಶೇಷತೆ ಏನಂತಂದರೆ, ಇವ್ರ ದೇವಸ್ಥಾನಗಳು ಒಂದ ಶಿಖರದ ತುದಿ ಇರುತ್ತೆ, ಇಲ್ಲ ಅಂತಂದರೆ ನೀರಿನ ಮಧ್ಯೆ ಕಟ್ಟಿರ್ತಾರೆ. ಅಂತೂ ಪ್ರಶಾಂತವಾದ ಪ್ಲೇಸಲ್ಲಿ ಕಟ್ಟಿರ್ತಾರೆ. ಧ್ಯಾನ ಮಾಡೋಕ್ಕೆ ಹೇಳಿ ಮಾಡಿಸಿದ ಜಾಗ ಇದು. ಇಲ್ಲಿ ಜನನೂ ಕೂಡ ಜಾಸ್ತಿ ಇರೋದಿಲ್ಲ, ತುಂಬ ಪ್ರಶಾಂತವಾಗಿರುತ್ತೆ ಈ ಪ್ಲೇಸು. ಈ ಸ್ಥಳದಲ್ಲಿ 4 ಶತಮಾನಗಳ ಹಿಂದೆ ಕುಂದ ಅನ್ನುವ ಆಚಾರ್ಯರು ತಪಸ್ಸು ಮಾಡಿದ ಕಾರಣದಿಂದ ಕುಂದಾದ್ರಿ ಎಂದು ಹೆಸರು ಕರೆಯಲ್ಪಟ್ಟಿದೆ. ಇಲ್ಲಿ ಡೈಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ. ನೋಡಿ, ಕಲ್ಲಿನಲ್ಲಿ ಕೊರೆದಿರೋ ಒಂದು ದೊಡ್ಡ ಕೆರೆ ಇದೆ. ಇಲ್ಲೂ ಕೂಡ ವರ್ಷ ಪೂರ್ತಿ ನೀರಿರುತ್ತೆ, ಯಾವಾಗ ಕೂಡ ಕಡಿಮೆ ಆಗೋದಿಲ್ಲ ಇಲ್ಲಿ. ಹಾಗೆ ಈ ಕೆರೆಯಲ್ಲಿ ಮೀನಿದೆ ಅಂತಂದರೆ ಆಶ್ಚರ್ಯ ಕೂಡ ಆಗುತ್ತೆ. ನೋಡಿ, ಮೀನುಗಳು ನಿಮಗೆ ಕಾಣಿಸ್ತಿದೆಯಾ? ದೂರದಿಂದ ಚಿಕ್ಕ ಚಿಕ್ಕ ಕಾಣಿಸ್ತಾ ಇದೆ. ಈ ಸಲ ನಮ್ಮದು 7th ಆ್ಯನಿವರ್ಸರಿನ ಕುಂದಾದ್ರಿ ಬೆಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ತಗೊಳ್ಳಿ ನಿಮಗೂ ಕೇಕು. ಕಂದ ಬಾ. ಸ್ವಲ್ಪ 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 ನಾನು ತಿನ್ಸಿಲ್ಲಲ್ಲ, ನಾನು ತಿನ್ಸಿಲ್ಲಲ್ಲ. ಹ್ಞೂ, ತಿನ್ನು ಅಂಶ. ಅಂಶಿ ಅವರಿಗೆ ಕೇಕ್ ಹೆಚ್ಚಾಗಿದೆ ಅಂತ ಬೇಡ ಅಂತೆ, ಅವರಿಗೆ ನಾವೇ ತಿನ್ಕೋಬೇಕಂತೆ. ಆ್ಯನಿವರ್ಸರಿ ಕೇಕ್ನ ಇಲ್ಲೇ ಕಟ್ ಮಾಡಿದ್ವಿ. ಈ ಸಲ ಆ್ಯನಿವರ್ಸರಿನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡಿದ್ವಿ. I love you. I love you, Amma. I love you, Amma. Amma, I love you. ಅಮ್ಮ ಅಪ್ಪ ಇಲ್ಲೋಗಿ.
ಹೇಳ ಕಂದ ಹೇಳ ಕಂದ ಟೆಕ್ಸಲ್ಲಿ ಏನೋ ಬರ್ತಿದ್ದಾರೆ, ಏನಂತ ಗೊತ್ತಾದವರು ಕಮೆಂಟ್ ಮಾಡಿ. ಬಾಯ್ ಬಾಯ್ ತಿಂಗಾದ್ರಿ.